ಪೋಕ್ಸೋ ಕೇಸ್ನಲ್ಲಿ ವಚನಾನಂದ ಶ್ರೀಗೆ ನಿರೀಕ್ಷಣಾ ಜಾಮೀನು ಹಿನ್ನೆಲೆ ಜಾಮೀನು ಪ್ರಶ್ನಿಸಿ ಬಾಲಕನ ತಾಯಿ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ. ನಿರೀಕ್ಷಣಾ ಜಾಮೀನು ಕೊಟ್ಟಂತಹ ವಿಧಾನ ಸರಿಯಲ್ಲ, ಇದು ಹೈಕೋರ್ಟ್ನ ಅಭಿಪ್ರಾಯ. ದೂರು ನೀಡುವ 1 ವಾರ ಮೊದಲೇ ನಿರೀಕ್ಷಣಾ ಜಾಮೀನನ್ನ ನೀಡಲಾಗಿದೆ. ವಚನಾನಂದ ಸ್ವಾಮೀಜಿ ನಿರೀಕ್ಷಣಾ ಜಾಮೀನು ರದ್ದುಪಡಿಸಿದೆ ಹೈಕೋರ್ಟ್. ರೆಗ್ಯುಲರ್ ಜಾಮೀನು ಅರ್ಜಿ ಸಲ್ಲಿಸುವುದಕ್ಕೆ 3 ವಾರಗಳ ಕಾಲಾವಕಾಶವನ್ನು ನೀಡಲಾಗಿದೆ. 3 ವಾರದವರೆಗೆ ನಿರೀಕ್ಷಣಾ ಜಾಮೀನಿನ ರಕ್ಷಣೆ ಮುಂದುವರಿಕೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠ ಈ ಬಗ್ಗೆ ಆದೇಶವನ್ನು ಹೊರಡಿಸಿದೆ. ನೋಡಿ, ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತೆ. ಅದು ದೂರು ಕೊಡೋಕ್ಕೂ ಮುಂಚೆಯೇ ನಿರೀಕ್ಷಣಾ ಜಾಮೀನು ಸಿಕ್ಕಿರುವಂತಹ ಕಾರಣದಿಂದಾಗಿ ಹೈಕೋರ್ಟ್ ಇದನ್ನು ತಿರಸ್ಕರಿಸಿದೆ. ಮುಂದಿನ 3 ವಾರಗಳ ಕಾಲ ಅವಕಾಶವನ್ನು ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇಲ್ಲಿ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ವಚನಾನಂದ ಶ್ರೀಗಳಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಂತಹ ವಿಚಾರದ ಕುರಿತಂತೆ ಬಾಲಕನ ತಾಯಿ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಇವತ್ತು ಒಂದಷ್ಟು ಅಭಿಪ್ರಾಯವನ್ನು ಹೊರಹಾಕಿದೆ, ಜೊತೆಗೆ ಆದೇಶವನ್ನ ಕೊಟ್ಟಿದೆ. ಏನೇನಾಯ್ತು ಇವತ್ತು ಕೋರ್ಟ್ನಲ್ಲಿ ರಮೇಶ್? ಮಧು, ಕಳೆದ ವಾರನೇ ಬಾಲಕನ ತಾಯಿ, ಯಾರು ಸಂತ್ರಸ್ತ ಬಾಲಕ ಇದ್ದಾನೆ ಆತನ ತಾಯಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ನಿರೀಕ್ಷಣಾ ಜಾಮೀನು ಕೊಟ್ಟ ರೀತಿ ಸರಿ ಇಲ್ಲ, ಹೀಗಾಗಿ ಅದನ್ನ ರದ್ದುಪಡಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಹೈಕೋರ್ಟ್ ಕೂಡ ಅಂದ್ರೆ ಈ ಒಂದು ಅಭಿಪ್ರಾಯವನ್ನು ಹಿಂದೆನೂ ಕೂಡ ವ್ಯಕ್ತಪಡಿಸಿತ್ತು. ನಿರೀಕ್ಷಣಾ ಜಾಮೀನು ಕೊಟ್ಟಂತ ವಿಧಾನ ಸರಿ ಇಲ್ಲ. ಯಾಕೆ ಅಂತಂದ್ರೆ ದೂರು ಕೊಡೋದಕ್ಕೆ 1 ವಾರ ಮುಂಚೆನೆ ಈ ಒಂದು ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ದಾರೆ. ಹೀಗಾಗಿ ಇದು ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತೇಳಿ ವಾದ ಮಂಡನೆ ಮಾಡಿದ್ರು. ಅದಕ್ಕೆ ವಚನಾನಂದ ಸ್ವಾಮೀಜಿ ಪರ ವಕೀಲರು ಮೊದಲೇನೆ ಪ್ರೆಸ್ ಮೀಟ್ ಮಾಡಿ ಟ್ರಸ್ಟಿಗಳ ನಡುವೆ ವಿವಾದ ಇದ್ದಿದ್ರಿಂದ ಸ್ವಾಮೀಜಿ ಮತ್ತೆ ಟ್ರಸ್ಟಿಗಳ ನಡುವೆ ಅವರು 1 ವಾರ ಮೊದಲೇನೆ ಹೇಳಿದ್ರಿಂದ ಈ ರೀತಿ ನಾವು ಪೋಕ್ಸೋ ಕೇಸ್ ಆಗ್ತೀವಿ ಅಂತ ಹೇಳಿ ಪ್ರೆಸ್ ಮೀಟ್ ಹೇಳಿದ್ರಿಂದ ಈ ರೀತಿ ಒಂದು ನಿರೀಕ್ಷಣಾ ಜಾಮೀನನ್ನ ಅರ್ಜಿ ಸಲ್ಲಿಸಲಾಯಿತು ಅಂತ ಹೇಳಿ ವಾದ ಮಂಡನೆ ಮಾಡಿದ್ರು. ಕೋರ್ಟ್ ಅದಕ್ಕೆ ಅಂದ್ರೆ ಯಾವುದೇ ರೀತಿ ಅದು ಸರಿ ಅಂತ ಹೇಳಿ ಕೋರ್ಟ್ ಒಪ್ಪಿಲ್ಲ. ಬದಲಾಗಿ ಕೋರ್ಟ್ ಈ ರೀತಿ ನಿರೀಕ್ಷಣಾ ಜಾಮೀನು ನೀಡಿದ್ದು ವಿಧಾನ ಸರಿ ಇಲ್ಲ, ಜೊತೆಗೆ ಸಂತ್ರಸ್ತ ಬಾಲಕನ ಒಂದು ವಾದವನ್ನು ಕೂಡ ಇಲ್ಲಿ ಪರಿಗಣಿಸಿದಿಲ್ಲ. ಅವ್ರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿ ಅವರ ವಾದವನ್ನು ಕೂಡ ಪರಿಗಣಿಸಬೇಕಿತ್ತು. ಆ ಪ್ರಕ್ರಿಯೆಯನ್ನ ಕೂಡ ಫಾಲೋ ಮಾಡಿಲ್ಲ. ಹೀಗಾಗಿ ನಿರೀಕ್ಷಣಾ ಜಾಮೀನು ಕೊಟ್ಟಿದ್ದು ಸರಿ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯಪಟ್ಟು ಈಗ ಇವತ್ತು ಅದನ್ನ ರದ್ದುಪಡಿಸಿದೆ. ಆದ್ರೆ ಅಂದ್ರೆ ಈಗಾಗಲೇ ನಿರೀಕ್ಷಣಾ ಜಾಮೀನ್ ಮೇಲೆ ಅವ್ರು ಇದ್ದಿರೋದ್ರಿಂದ, ಜೊತೆಗೆ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರೋದ್ರಿಂದ ಈಗಾಗಲೇ ಏನ್ ನಿರೀಕ್ಷಣಾ ಜಾಮೀನಿನ ರಕ್ಷಣೆ ಏನಿದೆ ಅದನ್ನ 3 ವಾರಗಳ ಕಾಲ ಮುಂದುವರಿಸಿದೆ. 3 ವಾರಗಳಲ್ಲಿ ಅವರು ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಅನ್ನ ಹಾಕೊಂಡು, ಅಂದ್ರೆ ಸೆಷನ್ಸ್ ಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಹಾಕೊಂಡು ಕೋರ್ಟ್ ಏನ್ ಆದೇಶ ಕೊಡುತ್ತೆ ಅದಕ್ಕೆ ಅವ್ರು ಬದ್ಧವಾಗಿರ್ಬೇಕಾಗತ್ತೆ. ಹೀಗಾಗಿ 3 ವಾರಗಳ ಕಾಲ ವಚನಾನಂದ ಸ್ವಾಮಿಗೆ ಒಂದು ರಿಲೀಫ್ ಅನ್ನ ಕೋರ್ಟ್ ಕೊಟ್ಟಿದೆ. ಆ 3 ವಾರಗಳಲ್ಲಿ ಏನಾದ್ರು ಅವರು ಅರ್ಜಿ ವಿಚಾರಣೆ ನಡೆಸಿ ಅವ್ರಿಗೆ ಜಾಮೀನು ರೆಗ್ಯುಲರ್ ಜಾಮೀನು ಸಿಕ್ಕಿದ್ರೆ ಆಗ ಅವರು ಫುಲ್ ರಿಲೀಫ್ ಸಿಗುತ್ತೆ. ಒಂದ್ ವೇಳೆ ಕೋರ್ಟ್ ಏನಾದ್ರು ರೆಗ್ಯುಲರ್ ಬೇಲ್ ಕೊಡದೆ ಹೋದ್ರೆ ಆಗ ಮತ್ತೆ ಅವರು ಜೈಲಿಗೆ ಹೋಗುವಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹೀಗಾಗಿ ಈಗ ಎಲ್ಲವೂ ಕೂಡ ಈಗ ಏನು ಸೆಷನ್ಸ್ ಕೋರ್ಟ್ ನ ಒಂದು ಮುಂದೆ ಇರುತ್ತೆ. ಸೆಷನ್ಸ್ ಕೋರ್ಟ್ ಏನು ಆದೇಶ ಕೊಡುತ್ತೆ ಅದಕ್ಕೆ ವಚನಾನಂದ ಸ್ವಾಮೀಜಿ ಬದ್ಧವಾಗಿರ್ಬೇಕಾಗತ್ತೆ. ಮಧು. ಓಕೆ ರಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.